ಧನ್ಯವಾದಗಳು. ಇಂದು ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರವನ್ನು ಹಮ್ಮಿಕೊಂಡಿದ್ದೇವೆ. ಸ್ಪೀಡಾಗಿ ಗಾಡಿ ಓಡಿಸಬಾರ್ದು, ಆಮೇಲೆ ಕಾರೆಲ್ಲ ಓದ್ತೀನಿ ಸೀಟ್ ಬೆಲ್ಟ್ ಬಳಸಬೇಕು, ಬೈಕೆಲ್ಲ ಓದ್ತೀನಿ ಹೆಲ್ಮೆಟ್ ಬಳಸಬೇಕು. ಆಮೇಲೆ ಹಿಂಗೆ ಒಂದು ಆಟದಲ್ಲಿ ನ್ಯೂಸ್ ಪೇಪರ್ ಕೊಟ್ಟಿದ್ದು ಜಾಲಿ ಡ್ರೈವಲ್ಲಿ ಹೋಗಿ 7 ಜನ ಬಲಿಯಾಗಿದ್ರೆ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ. ರಕ್ಷಣೆ ಅಪಾಯ, ಹಾನಿ, ದಾಳಿ ಅಥವಾ ತೊಂದರೆಯಿಂದ ಯಾವುದನ್ನಾದರೂ ವ್ಯಕ್ತಿ, ಪ್ರಾಣಿ, ವಸ್ತು, ದೇಶ, ಪರಿಸರ ಕಾಪಾಡುವುದು ಅಥವಾ ರಕ್ಷಣೆ ಸುರಕ್ಷಿತವಾಗಿರಿಸುವುದು. ರಕ್ಷಣೆಯ ವಿವಿಧ ರೂಪಗಳು. ಅಪಘಾತ, ವಾಹನ ಚಲಿಸುವಾಗ ಧರಿಸಬೇಕು, ಮದ್ಯಪಾನ ಕುಡಿದು ವಾಹನವನ್ನು ಚಲಿಸಬಾರದು, ಸೀಟ್ ಬೆಲ್ಟ್ ಹಾಕಿರಬೇಕು. ದಾಳಿ ರಕ್ಷಣೆ ಎನ್ನುವುದು ಕೇವಲ ಪೊಲೀಸರ ಕೆಲಸವಲ್ಲ, ಅವು ನಮ್ಮೆಲ್ಲರ ಜವಾಬ್ದಾರಿ. ಜಾಗೃತಿಯ ಅತಿ ದೊಡ್ಡ ರಕ್ಷಣೆ. ನಾವು ಸುರಕ್ಷಿತರಾಗಿದ್ದರೆ ನಮ್ಮ ಸಮಾಜವು ಸುರಕ್ಷಿತವಾಗಿರುತ್ತದೆ. ನಾವೆಲ್ಲರೂ ಸೇರಿ ಸುರಕ್ಷಿತ. ಮತ್ತು ಇಲ್ಲಿ ಮಕ್ಕಳು ಯಾರೆಲ್ಲ ನಡ್ಕೊಂಡು ಹೋಗ್ತಿದ್ರೆ ಯಾರೆಲ್ಲ ವಾಕ್ ಮಾಡಿ ಡ್ರಾಪ್ ಮಾಡ್ಕೊಡ್ತೀನಿ ಎಂದು ಹೋಗ್ಬಾರ್ದು, ಅವರು ಎಲ್ಲಾರ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವು ದೂರವಾಣಿ ಸಂಖ್ಯೆನ ಎಲ್ಲರೂ ಹೇಳಿ ಫೋನ್ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವೇ ಜಾಗೃತಿವಾಗಿರಬೇಕು. ಎಲ್ಲ ಚಾಕ್ಲೇಟ್ ಕೊಟ್ಟು ಇಸ್ಕೋಬಾರ್ದು. ದೇಹದ ಒಳಗಡೆ ರಕ್ತಚಲನೆ ಆಗ್ತಾ ಇರುತ್ತೆ. ಆಡ್ಬಿಟ್ಟು ಒಂದು ಬಡಿತಿರುತ್ತೆ. ಇದೇ ಥರ ಆಗ್ತಾ ರಕ್ತಚಲನೆ ಅಲ್ಲಿಗೆ ನಿಲ್ತೋದು ಸ್ಟಾಪ್ ಆಗಿದೆ. 5 ನಿಮಿಷದ ಒಳಗಡೆ ಮಾಡಬೇಕು ಇನ್ನು CPR ನ. ಫಾಸ್ಟಾಗಿ ಕೂಡ ಮಾಡಬಾರ್ದು, ರಕ್ತ ಫುಲ್ಲು ಹೋಗಿ ಬರಲ್ಲ. ಅದಕ್ಕೋಸ್ಕರ ಅವರು